ರೀ, ನನ್ನ ಮಗಳು ಜೈಲಾಗೆ ಒದ್ದಾಡ್ತಿದ್ದಾಳೆ ರೀ. ರೀ, ನನ್ನ ಮಗಳಿಗೆ ಆಗಲ್ಲ ರೀ ಜೈಲಾಗಿರೋಕ್ಕೆ. ನೀವು ಒಂದ್ಸಲ ಬಿಡಿಸ್ಕೊಟ್ಬಿಡ್ರಿ ನನ್ನ ಮಗಳನ್ನ. ಕರ್ಕೊಂಡು ನಾನು ಎಲ್ಲರೂ ಹೊರಟೋಗ್ಬಿಡ್ತೀನಿ. ಪ್ಲೀಸ್ ರೀ, ನನ್ನ ಮಗಳಲ್ಲಿ ಒದ್ದಾಡಿ ಸಾಯ್ತಾ ಇರ್ತಾಳೆ ರೀ. ನಾನು ಬಿಡಿಸ್ಕೊಂಡು ಹೋಗಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಮಾತು ಕೊಟ್ಟಿದ್ದೀನಿ ರೀ. ಇಲ್ಲ ನೀನು ಹೋಗು, ನಾನು ಬಿಡಿಸ್ಕೊಂಡು ಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಿದ್ದೀನಿ ರೀ. ಈಗ ನಾನು ಬಿಡಿಸ್ಕೊಂಡು ಬರೋಕ್ಕೆ ಹೋಗಲೇಬೇಕು ರೀ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ್ರಿ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ರೀ, ಕೈ ಮುಗಿತೀನಿ. ಹೆಂಗಾದರೂ ಮಾಡಿ ನನ್ನ ಮಗಳನ್ನ ಬಿಡಿಸ್ಕೊಂಬಿಟ್ಟು ಬರಬೇಕು ರೀ. ಥು, ಯಾರೋ ಒಬ್ರನ್ನ ಸಾಯ್ಸಕ್ಕೆ ಅಂತ ನಿಂತವಳೆ ಮೊಳ್ಳಿ. ಅಂತವಳಿಗೆ ಸಪೋರ್ಟ್ ಮಾಡ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದೀನಿ. ಅವಳನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಪ್ಲಾನ್ ಮಾಡೋಳೆ ಅಂತ ನಿನ್ಗೂ ಗೊತ್ತು. ಎಷ್ಟೆಲ್ಲ ಪ್ಲಾನ್ ಮಾಡಿ ಸಾಯಿಸ್ಬೇಕು ಅಂತ ಏನೆಲ್ಲ ಮಾಡೋಳೆ ಅಂತ ಗೊತ್ತಿದ್ದು ಈ ಥರ ಮಾತಾಡೋಕೆ ನಿಂಗೆ ನಾಚಿಕೆ ಆಗಲ್ವೇನೆ ನಿನಗೆ? ಪಾಪ ನನ್ನ ಸೊಸೆ, ಅವಳನ್ನ ಎಷ್ಟು ಅಯ್ಯೋ ಅನ್ಸ್ಬಿಟ್ರೆ ನೀನು ಅವಳಿಬ್ರು ಸೇರ್ಕೊಂಡು. ದೇವರು ಸರಿಯಾದ ಶಿಕ್ಷಣನೇ ಸರಿಯಾದ ಟೈಮ್ಗೆ ಕೊಟ್ಟವನೆ. ಅವಳಿದ್ರೆ ಯಾರಿಗೂ ನೆಮ್ಮದಿ ಇರ್ತಿರ್ಲಿಲ್ಲ. ಸದ್ಯ ತೊಲಗಿದ್ದು ಒಳ್ಳೇದೇನೇ ಆಯಿತು. ಇಲ್ಲ ಅಂದರೆ ನೆಮ್ಮದಿ ಕಳ್ಕೊಂಡು ಜೀವನ ಮಾಡಬೇಕಿತ್ತು. ನೋಡು, ನನ್ನಿಂದ ಯಾವುದೇ ಕಾರಣಕ್ಕೂ ಬಿಡ್ಸ ಮಾತಂತೂ ಇಲ್ವೇ ಇಲ್ಲ. ನೋಡು, ನಿನ್ನ ಮಗಳು ನೀನು ಅವತ್ತೇ ಬುದ್ಧಿ ಕಲಿಸಿದ್ರೆ, ಒಂದ್ಸಲ ಜೈಲ್ಗೆ ಹೋಗಿದ್ಲಲ್ಲ, ಅವತ್ತೇ ಬುದ್ಧಿ ಕಲಿಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ನೋಡು, ನನ್ನ ಸೊಸೆನ ಕರ್ಕೊಂಡು ನಾನು ಹೊರಟೋಗ್ಬಿಡ್ತೀನಿ ಇಲ್ಲಿಂದ. ನನ್ನ ಮಗ ಸೊಸೆನ ಕರ್ಕೊಂಡು ನಿನ್ನ ಮಗಳ ಜೊತೆ ಇಲ್ಲೇ ಜೈಲಾಗ ಒದ್ದಾಡ್ಕೊಂಡು ಬಿದ್ದಿರು ನೀನು. ಇಲ್ಲ ಹೇಳು, ನಿನ್ನ ಮೇಲೂ ಸೇರಿ ಕಂಪ್ಲೇಂಟ್ ಕೊಡಬೇಕು ಅಂತಂದ್ರೆ ನಿನ್ನ ಮೇಲೂ ಸೇರಿ ಕಂಪ್ಲೇಂಟ್ ಕೊಡ್ತೀವಿ. ನೀನು ಹೋಗ್ಬಿಟ್ಟು ಮಗಳ ಜೊತೆನೇ ಸೆಟ್ಲಾಗು. ಅಂದರೆ ನೀವು ಬಿಡಿಸಲ್ಲ ಅಂತನ್ನಿ. ನೀವು ಬಿಡಿಸಲ್ಲ ಅಂತ ಹೇಳಿದ್ರೆ ನನ್ನ ಮನೆಗೆ ಇರೋದೇ ಇಲ್ಲ. ಮೊದ್ಲ ಕೆಲಸ ಮಾಡು, ತುಂಬಾ ಒಳ್ಳೇದಾಗ್ತೈತೆ. ಮೊದ್ಲ ಕೆಲಸ ಮಾಡೇ ಲೋಫರ್. ನೀನು ನೋಡ್ತಾ ಇದ್ರೇನೆ ಮೈಯೆಲ್ಲ ಉರ್ದೋಗ್ತಾ ಐತೆ. ಮೊದ್ಲ ಕೆಲಸ ಮಾಡ್ಬಿಟ್ಟು ಇಲ್ಲಿಂದ ತೊಲಗು. ನನ್ನ ಮುಂದೆ ಮಾತ್ರ ನಿಂತ್ಕೊಬೇಡ. ನೀನು ನೋಡ್ತಾ ಇದ್ರೇನೆ ನನ್ನ ಕೈಲಿ ಆಗ್ತಿಲ್ಲ. ನೀನು ಕಲ್ಸಿರೋ ಬುದ್ಧಿನೇ ಎಲ್ಲನೂ ಕಲ್ಸು ಚೆನ್ನಾಗಿ ಕಲ್ಸಿದ್ಯಾ, ಕಲ್ಸು. ನೋಡು, ನೀನು ಇವತ್ತು ಬೆಳಿಗ್ಗೆಯಿಂದ ಇನ್ನು ವರ್ಷದ ತನಕ ಬಾಯ್ ಬಿಟ್ಕೊಂಡ್ರು ನನ್ನ ಮನ್ಸು ಕರ್ಗಲ್ಲ. ನನ್ನ ಮನ್ಸು ನಿನ್ನ ಮಗಳನ್ನಂತೂ ಯಾವುದೇ ಕಾರಣಕ್ಕೂ ಬಿಡಿಸ್ಕೊಂಡು ಬರಲ್ಲ. ನನ್ನ ಮಗಳು ಅಲ್ವೇ ಅಲ್ಲ, ನನ್ನ ಮಗಳು ನನ್ನ ಪಾಲಕ್ಕೆ ಸತ್ತೋದ್ಲು. ಒಬ್ಬರನ್ನ ಸಾಯಿಸೋ ಲೆವೆಲ್ಗನ ಬಂದವಳೆ ಅಂತ ಹೇಳಿದ್ರೆ ಅಂಥ ಹುಡುಗಿ ನನಗೆ ಬೇಕಾಗೇ ಇಲ್ಲ ನಮ್ಮ ಮನೆಗೆ. ನೋಡು, ಅವಳ ಜೀವನನ ಅವಳ ಕೈಯಾರೆ ಅವಳೇ ಮುಗಿಸ್ಕೊಂಡ್ಲಿ ಬಿಡು. ಸರಿನಾ? ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ರೀ, ಹಂಗೆ ಅನ್ಬೇಡ್ರಿ. ಆಸ್ತಿ ಪಾಸ್ತಿ ಏನು ಬೇಡ ರೀ. ನಿಜವಾಗ್ಲೂ ಏನು ಬೇಡ ರೀ ಆಸ್ತಿ. ನಿಜವಾಗ್ಲೂ ನನ್ನ ಮಗಳನ್ನ ಜೈಲಿಂದ ಬಿಡಿಸ್ಬಿಡ್ರಿ ಸಾಕು. ಆಸ್ತಿ ಪಾಸ್ತಿ ಎಲ್ಲ ಬೇಕಾರೆ ನೀವು ನಿಮ್ಮ ಮಗನಿಗೆ ಬರ್ಕೊಡ್ರಿ. ನಂಗೆ ಏನೂ ಬೇಡ. ನನಗೆ ನನ್ನ ಮಗಳನ್ನ ವಾಪಸ್ ಬಿಡಿಸ್ಕೊಂಬಿಟ್ಟು ಬಂದ್ಕೊಟ್ರೆ ಅಷ್ಟೇ ಸಾಕು ರೀ. ಹೇಳಿದ್ನಲ್ಲ, ನನ್ನ ಕೈಲಾಗಲ್ಲ. ಮಳ್ಳಿ, ಮನೆಯಾಗೆ ಅವನೇ ಸಾಕೊಂಡ್ಬಿಟ್ಟಿದೀಗೋ ಏನ್ ನೀನು? ನಂಗೆ ಗೊತ್ತದಕ್ಕ, ನೀನು ಅವನೇ ಸಾಕೊಂಡಿದ್ದೀಗ ಅಂತ ಹೇಳ್ಬಿಟ್ಟು ನೀನು. ಯವ್ವ ದೇವ್ರೆ, ಮಗಳ ಇಲ್ಲ ಅವಳು ಮಾರಿನ ಎಂತೊಳ್ನ ಸಾಕ್ಬಿಟ್ಟಿದೀಗ ನೀನು. ನಮ್ಮನ್ನೇ ಸಾಯಿಸ ಪಿಲಾನ್ ಮಾಡೋಳೆ ಅಂತ ಹೇಳಿದ್ರೆ ನೀನು. ಯವ್ವ, ಸಾಕು. ನೀನು ನಿನ್ನ ಮಗಳ ಅವತಾರವೋ ನೋಡು. ನೀನು ಮಾತ್ರ ಇಲ್ಲಿರೋ ಅವಶ್ಯಕತೆ ಇಲ್ಲ. ನೀನು ನಮ್ಗೇನಾರು ಹಾಕ್ಬಿಟ್ಬಿಟ್ಟು ನಮ್ಗೇನಾರು ಹೆಚ್ಚಿಗೆ ಕಮ್ಮಿ ಮಾಡ್ಬಿಟ್ರೆ ಸಾಕಪ್ಪ, ಸಾಕು. ನಿನ್ನ ಸವಾಸನೆ ನೀಯಾ ಸಾಕು. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡು. ನೀನು ಇದ್ದೀರಾ ಅಷ್ಟು ದಿನ ನಂಗೆ ಕಾಪಿ ಕುಡಿಯೋಕ್ಕೂ ಭಯ ಆಯ್ತದೆ. ಕಾಪಿ ಗಿಪಿಗೆ ಏನಾರು ಆಗಿ ಕೊಟ್ಬಿಡ್ತೀಗ ಅಂತ ಹೇಳ್ಬಿಟ್ಟು ಕಾಪಿ ಕುಡಿಯೋಕ್ಕೂ ಭಯ ಆಯ್ತದೆ ನನಗೆ. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡು. ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ ನೀನು. ಅಜ್ಜಿ, ಈ ಮನ್ಯಾಗ ದೊಡ್ಡೋಳು ನೀನೇನಿಯ. ಹೆಂಗನ ಮಾಡಿ ನನ್ನ ಮಗಳನ್ನ ಬಿಡಿಸ್ಕೊಳಜ್ಜಿ. ನಿನಗೆ 1,00,000 ರೂಪಾಯಿ ಕಾಸು ಕೊಡ್ತೀನಿ ಅಜ್ಜಿ. 1,00,000 ಕಾಸಾ? ನೀನು 1 ಕೋಟಿ ಕೊಡ್ತೀನಿ ಅಂದ್ರೆ ಈ ಕಿತ್ತ ನಿನ್ನ ಮಾತು ಕೇಳಕ್ಕಿಲ್ಲ. ಮಳ್ಳಿ ಮಿಂಚುಳ್ಳಿ, ಹೋಗೆ ಇಲ್ಲಿಂದ ಹೋಗೆ. ನೀನು ನೋಡಿದ್ರೆ ಒಯ್ಯೆಲ್ಲ ಉರ್ದೋಗ್ತಾಯ್ತು. ಹೋಗೆ. ಯಪ್ಪ, ನಿನ್ನ ಮಗಳು ದೊಡ್ಡ ವಿಲನ್ನು. ಯಪ್ಪ, ನಿನ್ನ ಮಗಳನ್ನ ಇವತ್ತೇನೆ ನೋಡ್ತಿರೋದು ನಾನು. ಎಂಥ ರಾಕ್ಷಸ ಗುಣ ಅವಳ್ದು ಅಂತ ಹೇಳ್ಬಿಟ್ಟು. ನೋಡು, ನನ್ನ ಕಣ್ಮುಂದೆ ನಿಂತ್ಕೊಬೇಡ, ಹೊರಟೋಗ್ಬಿಡು. ನನ್ನ ಮಗಳು ಜೈಲಿಗೆ ಹೋಗೋದು ಓದ್ಲು. ಎಲ್ರೂ ಇವ್ರನ್ನೆಲ್ಲ ಸಾಯಿಸ್ಬಿಟ್ಟೆ ಹೋಗ್ಬೇಕಿತ್ತ. ಸುಮ್ಮನೆ ಇರಿಸ್ಬಿಟ್ಟು ನಮ್ಮ ಮೇಲೆ ದುರಂಕಾರ ತೋರಿಸ್ತಾವ್ರೆ. ನನ್ನ ಮಗಳು ಏನು ತಪ್ಪು ಮಾಡಿದ್ಲು? ಏನು ಸಾಯಿಸ್ಬಿಟ್ಲಾ? ಇಲ್ಲ ತಾನೇ, ಪ್ರಯತ್ನ ತಾನೇ ಪಟ್ಟಿದ್ದು. ಅಷ್ಟಕ್ಕೂ ಜೈಲಿಗೆ ಹಾಕ್ಬಿಡ್ಬೇಕಾ? ಪ್ರಯತ್ನ ಪಟ್ಟರು ಜೈಲಿಗೆ ಹಾಕ್ಬೇಕಾ? ಅಯ್ಯೋ, ಇದೆಲ್ಲ ಬೇಡ. ನನ್ನ ಮಗಳನ್ನ ವಾಪಸ್ ಕರೆಸ್ಕೊಂಡು ಬಂದು ಆಮೇಲೆ ಇವ್ರಿಗೆಲ್ಲ ಒಂದು ಗತಿ ಕಾಣಿಸ್ತೀನಿ. ಫಸ್ಟು ಬಿಡಿಸ್ಕೊಂಡು ಬರೋದೇನೇ ಮುಖ್ಯ. ಫಸ್ಟು ಬಿಡಿಸ್ಕೊಂಡೇನೆ ಬರಬೇಕು. ಎಲ್ಲಿ ಯಾರನ್ನ ಕೇಳಿದ್ರೆ ನನ್ನ ಮಗಳನ್ನ ಬಿಡಿಸ್ಕೊಡ್ತಾರೆ? ನಿಧಿ ಹತ್ರ ನಾಟಕ ಆಡಿದ್ರೆ ಬಿಡಿಸಿ ಏನೋ ಹೋದ್ರೆ ಹೋಗ್ಲೇ ಬಿಡು ಅಂತ ಕ್ಷಮಿಸಿದ್ರು ಕ್ಷಮಿಸ್ತಾಳೆ. ಹೋಗಿ ಅವಳನ್ನೇ ಕೇಳ್ತೀನಿ. ಕೊನೆಗೂ ಆ ಮನ್ನಿಹಳ್ಳಿ ಹತ್ರ ಹೋಗೋಂಥ ಕಾಲನೂ ಬಂದ್ಬಿಡ್ತಲ್ಲ. ಆ ಮನ್ನಿಹಳ್ಳಿ ಹತ್ರ ನಾನು ನಿಧಿ ಮಗಳೇ, ನಿಧಿ ಯಾಕೆ ಬಂದೆ? ನನ್ನ ಮಗಳು ನುಡಿಕೊಂಡು ಯಾಕೆ ಬಂದೆ? ನೋಡು, ನೀನು ನಿಮ್ಮ ಮನೆ ಒಳಗಡೆ ನನ್ನ ಸೇರಿಸಲ್ಲ. ನೀನು ನಿನ್ನ ಮಗಳು ಅಪ್ಪಬ್ಬ ಇಬ್ರು ಸವಾಸನೂ ಸಾಕು. ನೋಡು, ಈ ಮನೆ ಒಳಗಡೆ ನಿಮಗೆ ಎಡಗಾಲಿ ಹೆಜ್ಜೆ ಇಕ್ಕಕ್ಕೂ ನಾನಂತೂ ಬಿಡಲ್ಲ. ನಿಮ್ಮಂತ ಕಿತ್ತೋಗಿರೋ ನಮ್ಮ ಮನೆ ಒಳಗಡೆ ಸೇರಿಸೋದಕ್ಕಿನ್ನ ಸೇರಿಸ್ತಿದ್ದಂಗೆ ಸುಮ್ಮನೆ ಮುಚ್ಕೊಂಡಿರೋದೇನೆ ಎಷ್ಟೋ ವಾಸಿ. ನೋಡು, ಇಲ್ಲಿಂದ ಹೊರಟೋಗ್ಬಿಡಿ. ಏನು ಹೇಳು? ಇಲ್ಲ 5 ನಿಮಿಷ ನಿಂತ್ಕೊಬೇಡಿ, ಇಲ್ಲಿಂದ ಹೊರಟೋಗ್ಬಿಡಿ. ನೋಡಿ, ನಾನು ನಿಧಿ ಹತ್ರ ಮಾತಾಡಬೇಕು ಅಷ್ಟೇನೆ. ನಾನು ನಿಧಿ ಹತ್ರ ಮಾತಾಡಲೇಬೇಕು. ನನ್ನ ಸೊಸೆ ಅವಳ ಹತ್ರ ಮಾತಾಡಬೇಕು. ಸ್ವಲ್ಪ ನಾನು ಮಾತಾಡಬೇಕು, ಇಲ್ಲ ಸಾಯಿಸ್ಬೇಕು ನನ್ನ ಮಗಳನ್ನ? ನಿನ್ನ ಮಗಳು ಪ್ರಯತ್ನ ಪಟ್ಟಿದ್ದಾಯ್ತು. ಇವಾಗ ನೀನು ಸಾಯಿಸೋಕ್ಕೆ ಅಂತೇಳ್ಬಿಟ್ಟು ಇವಾಗ ನೀನು ಪ್ರಯತ್ನ ಪಡಬೇಕು ಅಂತ ಬಂದಿದ್ಯಾ.
ನೋಡು ನನ್ನ ಮಗಳನ್ನ ಮನೆ ಒಳಗಡೆ ಸೇಫಾಗಿ ಮಡಗಿದ್ದೀನಿ. ಮತ್ತೆ ನೀನು ಬಂದ್ಬಿಟ್ಟು ನೀನು ಇಲ್ಲಿ ಸಾಯಿಸ್ದಾಕ್ ಪ್ಲಾನ್ ಮಾಡ್ತೀನಿ, ಅದೆಲ್ಲ ಆಗಲ್ಲ. ನನ್ನ ಜೊತೆ ಇರೋ ಗಂಟ ನನ್ನ ಮಗಳನ್ನ ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ನೋಡು ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ಸೊಸೆ ನಿಧಿ, ದೂರ ನಿಂತ್ಕ, ಅಲ್ಲೇ ನಿಂತ್ಕ. ನಿಧಿ, ನಿನ್ನ ಆದ್ನಿ ಏನೋ ದೊಡ್ಡ ತಪ್ಪು ಮಾಡ್ಬಿಟ್ಟವಳೆ ಕಣಮ್ಮ. ನೀನು ಸಾಯಿಸಕ್ಕೆ ಪ್ರಯತ್ನ ಪಟ್ಬಿಟ್ಟವಳೆ ಕಣಮ್ಮ. ಏನೋ ಗೊತ್ತೋ ಗೊತ್ತಿಲ್ದೇನೋ ಅವಳು ಚಿಕ್ಕ ಹುಡುಗಿ, ಅವಳಿಗೆ ಒಂಚೂರು ಆತ್ರಗೆಟ್ಟು ಆಂಜನೇಯ ಆಡ್ದಂಗೆ ಆಡ್ತಾಳೆ ಅವಳು. ಗೊತ್ತಲ್ವ ನಿನ್ಗೂ ಅವಳು ಹೆಂಗೆ ಆಡ್ತಾಳೆ, ಅವಳ ಕತೆ ಏನು ಅಂತ ಹೇಳ್ಬಿಟ್ಟು. ಅವಳೊಂಥರ ಆತ್ರಗೆಟ್ಟು ಆಂಜನೇಯ ಕಣಮ್ಮ. ನೀನು ಅವಳ ಮಾತಿಗೆಲ್ಲ ಇದು ಮಾಡ್ಕೊಂಡು ದಯವಿಟ್ಟು ನನ್ನ ಮಗಳನ್ನ ಜೈಲಿಗೆ ಹಾಕಿಸ್ಬೇಡ ಕಣಮ್ಮ. ಜೈಲಾಗಿರೋಳನ್ನ ಹೆಂಗನ ಮಾಡ್ಬಿಟ್ಟು ಬಿಡಿಸ್ಬಿಡಮ್ಮ. ನಮ್ಮ ಮನೆ, ನಮ್ಮ ವಂಶದ ಮಾನ ಮರ್ಯಾದೆ ಪ್ರಶ್ನೆ ಕಣಮ್ಮ. ನಮ್ಮ ವಂಶದ್ದು ದಯವಿಟ್ಟು ಅದು ಹೊರಟೋಗ್ಬಿಡ್ತದೆ ಕಣಮ್ಮ. ಅವಳು ಮದುವೆ ಆಗಿ ಬಾಳ್ವೆ ಮಾಡೋ ಅಂತ ಇವಳು ಕಣಮ್ಮ. ಅವಳು ಬಾಳ್ವೆ ಮಾಡಬೇಕು. ಹಿಂಗೆಲ್ಲನೂ ಜೈಲು ಪೈಲು ಅಂತ ಅಲ್ಕೊಂಡಿದ್ರೆ ಅವಳಿಗೆ ನಾಳೆ ಯಾರು ಮದುವೆ ಮಾಡ್ಕೊಂತಾರೆ ಅವಳನ್ನ? ನೀನು ಯೋಚನೆ ಮಾಡಮ್ಮ. ಒಂದು ಹೆಣ್ಣಾಗಿ ಇದ್ಕೊಂಡು ನೀನು ದಯವಿಟ್ಟು ಯೋಚನೆ ಮಾಡಿ ನನ್ನ ಮಗಳನ್ನ ಹೆಂಗನ ಮಾಡಿ ಬಿಡಿಸ್ಬೇಕು ಕಣಮ್ಮ. ನಿನ್ನನ್ನೇ ನಂಬ್ಕೊಂಡಿದ್ದೀನಿ, ದಯವಿಟ್ಟು ಕೈ ಕೊಡ್ಬೇಡ. ಹೆಂಗನ ಮಾಡಿ ನನ್ನ ಮಗಳನ್ನ ಬಿಡಿಸ್ಕೊಡ್ಬಿಡಮ್ಮ. ನೀನು ಈ ಮೊಸಳೆ ಕಣ್ಣೀರೆಲ್ಲನೂ ನಿಮ್ಮ ಮನೆಗೆ ಇಟ್ಕ, ನಮ್ಮ ಮನೆ ತನಕ ಬರಬೇಡ ನೀನು. ನಿಧಿ, ನೀನು ಸುಮ್ಕೇನೆ ಒಳಗಡೆ ಹೋಗ್ಬಿಡು. ಇವಳು ಮೊಳ್ಳಿ ಮೊಸಳೆ ಕಂಡಿರ ಮಾತ್ಗೆಲ್ಲ ಬೆರಗಾಗ್ಬೇಡ. ಇವಳು ಏನು ನಾಟಕ ಆಡಿದ್ರು ನನ್ನ ಮುಂದೆ ಏನೂ ನಡೆಯೋಕ್ಕಿಲ್ಲ. ಇವಳು ನಾಟಕ ಗಿಟ್ಕ ಎಲ್ಲ ನಂಗೆ ಸಣ್ಣದಾಗಿ ಗೊತ್ತು. ಕಿತ್ತೋಗಿರೋ ನಾಟಕದವಳು ಇವಳಂತೂ. ಇವಳು ಸವಾಸನು ನಮಗಂತೂ ಇವಳು ಸವಾಸನೇ ಬೇಡ ಮಗಳೇ. ಇವಳು ಕಣ್ಣೀರಿಗೆಲ್ಲ ನೀನು ಮರಳಾಗಲೇಬೇಡ. ಇವಳು ಒಟ್ಟು ಕಂತ್ರಿ ಇವಳು. ನೀನೇ ಯೋಚನೆ ಮಾಡಮ್ಮ ನಿಧಿ, ನೀನೇ ಒಂದೇ ಒಂದು ಕಿತ ಯೋಚನೆ ಮಾಡು. ಏನು ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಿತ ಯೋಚನೆ ಮಾಡು. ನನ್ನ ಮಗಳು ಕಣವ, ಅವಳು ನಿನ್ನಂಗೇನೆ ಬಾಳ್ಬೇಕಲ್ವೇನಮ್ಮ? ಹೇಳು, ಏನೋ ಅವಳು ಸಿಡೋಕ್ ಬುದ್ಧಿ ಹಂಗೆ ಮಾಡವಳೆ. ನೀನು ಮತ್ತು ಅವಳಂಗೇನೇನಾ? ಹೇಳು, ಹೆಂಗನ ಮಾಡಿ ನನ್ನ ಮಗಳನ್ನ ಬಿಡಿಸ್ಕೊಂಬಿಟ್ಟು ಬರೋಣ ಬಾ ಅಮ್ಮ. ಒಂದೇ ಒಂದ್ಸಲ ಇಲ್ಲ ಸರಿ ಬಿಡಿ, ಏನು ಬೇಡ, ನಾನು ಸಾಯ್ಸೋಕ್ಕೇನು ಪ್ರಯತ್ನ ಪಟ್ಟಿಲ್ಲ, ನಾನೇ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಏನಾದರೂ ಹೇಳು ಪೊಲೀಸ್ಗೆ. ಅವಾಗ ಪೊಲೀಸ್ ಹೌದಾ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಚಿಕ್ಕಮ್ಮ, ನಿಮ್ಗೆ ಈ ಥರ ಹೇಳಕ್ ನಾಚಿಕೆ ಆಗಲ್ವಾ ನಿಮಗೆ? ಏನು ಹೇಳ್ತಾ ಇದ್ದೀರಾ? ಓಹೋ, ನಿಮ್ಮ ಮಗಳು ಚಿಕ್ಕವಳು, ಏನೂ ಗೊತ್ತಾಗಲ್ಲ. ಪಾಪ ಲಾಲಿಪಾಪ್ ಕೊಟ್ಬಿಟ್ಟು ಚಿಪ್ಸಿ ಕರ್ಕೊಂಡು ಹೋಗ್ಬಿಟ್ಟು. ಹಂಗಲ್ಲ ಮಗನೇ, ನನ್ನ ಮಗಳು, ಅವಳು ನಾಳೆ ಬದುಕಿ ಬಾಳ್ಬೇಕಾಗಿರೋ ಮಗ ಅಲ್ವಾ? ಹಿಂಗೆಲ್ಲನೂ ಅವಳು ಜೈಲಾಗಿ ಇದ್ಬಿಟ್ರೆ ನಮಗೂ ಒಂಥರ ಅವಮಾನ. ನನ್ನ ಮಗಳು ಮುಂದಿನ ಜೀವನ ಮತ್ತು ನನ್ನ ಮಗಳನ್ನ ಯಾರು ಮದುವೆ ಮಾಡ್ಕೊಂತಾರೆ? ಮಾಡಿರೋ ಕಂತ್ರಿ ಕೆಲ್ಸಕ್ಕೆ ಅನುಭವಿಸ್ತಾವಳೆ, ಬೇರೆ ಯಾವುದಕ್ಕೇನು ಅನುಭವಿಸ್ತಾ ಇಲ್ಲ. ಏನಕ್ಕಂತ ಕಂತ್ರಿ ಕೆಲಸ ಮಾಡಬೇಕಿತ್ತು, ಅದಕ್ಕೆ ಅನುಭವಿಸ್ತಾವಳೆ. ಅನುಭವಿಸ್ಲಿ ಬಿಡಿ, ಅವಳಿಂದ ನನಗೇನು ಆಗಬೇಕಾಗಿಲ್ಲ. ನೋಡಿ ಚಿಕ್ಕಮ್ಮ, ಒಂದ್ಸಲ ಕ್ಷಮಿಸ್ಬೋದು, 2 ಸಲ ಕ್ಷಮಿಸ್ಬೋದು, ಪದೇ ಕ್ಷಮಿಸೋಕ್ಕಾಗಲ್ಲ. ನೋಡಿ, ನನ್ನ ಹೆಂಡತಿ ನನ್ನ ನಿಮ್ಮ ಮನೆ ಕೆಲಸದವಳಲ್ಲ. ನಾನು ಅದೇ ಹೇಳ್ತಾ ಇದ್ದೆ ಡ್ಯಾಡಿಗೂ, ನಾನು ಬೇರೆ ಮನೆ ಮಾಡ್ತೀನಿ, ನಿಮ್ಮ ಸವಾಸುಗಳೇ ಸಾಕು ಅಂತೇಳಿ. ನಿಮ್ಗೆ ಅಷ್ಟೊಂದು ಆಸ್ತಿ ಬೇಕಾಗಿತ್ತು ಅಂದರೆ ಬಂದು ನನ್ನ ಹತ್ರ ಹೇಳ್ಬೇಕಿತ್ತು ನೀವು. ನಾನು ಡ್ಯಾಡಿ ಹತ್ರ ಮಾತಾಡಿ ನಾನು ಹೆಂಗೋ ಆಸ್ತಿ ಕೊಡಿಸ್ತಿದ್ದೆ. ಅದು ಬಿಟ್ಟು ಸಾಯಿಸೋಕ್ಕೆಲ್ಲ ಪ್ರಯತ್ನ ಪಡ್ತೀರಾ ಅಂದರೆ ನೀವು ಹೇಳ್ಕೊಡ್ತಿದ್ದು ಇಂಥ ಬುದ್ಧಿ ಅವಳಿಗೆ ಹೆಂಗೆ ಬಂತು? ನೀವೇ ಎಲ್ಲ ಹೇಳ್ಕೊಟ್ಟಿರ್ತೀರ ಹಿಂದೆಗಡೆಯಿಂದ ಅಲ್ವಾ? ಆಸ್ತಿಗೋಸ್ಕರ ಸಾಯಿಸಕ್ಕೆ ನಿಂತಿದ್ದೀರಾ ಅಂತ ಹೇಳಿದ್ರೆ, ಯಪ್ಪ ಎಂಥ ಜನ ಅಂತ ಹೇಳ್ಬಿಟ್ಟು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತೈತೆ. ಮೊದಲು ಅರ್ಥ ಆಗ್ತಿಲ್ಲ. ನೋಡಿ, ನೀವು ಯಾರನ್ನೋ ಬಂದು ಕರ್ಕೊಂಡೋಗಿ ಜೈಲಿಂದ ಬಿಡಿಸ್ಕೊಂಡು ಬರ್ತೀನಿ, ಇದೆಲ್ಲ ಕನಸ್ಕೊಳಕ್ಕೆ ಹೋಗ್ಬೇಡಿ. ನೀವೇನು ಮಾಡಿದ್ರು ನಿಮ್ಮ ಮಗಳು ಜೈಲಾಗೆ ಇದ್ದಾಳೆ. ಅವಳನ್ನ ಅಂತೂ ಬಿಡಿಸಲ್ಲ ನಾನು. ನಾನು ಸುಮಾರು ಸಲ ಕ್ಷಮಿಸಿ, ಸುಮಾರು ಸಲ ಬುದ್ಧಿ ಹೇಳಿ, ಸುಮಾರು ಸಲ ನೋಡಿದೆ ನಾನು. ಆದರೆ ಬದಲಾಗಲೇ ಇಲ್ಲ ನಿಮ್ಮ ಮಗಳು. ಅದಕ್ಕೆ ಹೀಗಿರೋ ಜಾಗ ಒಳ್ಳೆ ಜಾಗ. ಅಯ್ಯೋ ಮಗಳೇ, ನೀನನ್ನ ಹೇಳಮ್ಮ. ನಿನ್ನ ಗಂಡ ಸಿಡಕ್ ಮುತ್ತಿ ಸಿದ್ದಾಡ್ದಂಗೆ ಆಡ್ತಾವನಿ. ನೀನಾರ ಒಸಿ ಹೇಳಮ್ಮ. ನೀನಾದ್ರೂ ಹೇಳ್ಬಿಟ್ಟು ಹೆಂಗಾದ್ರೂ ಮಾಡಿ ನನ್ನ ಮಗಳನ್ನ ಬಿಡಿಸ್ಕೊಂಬಿಟ್ಟು ಬರೋಣ ಬಾ ಅಮ್ಮ. ಹಿಂಗೆ ಹೋದ್ರಂಗೆ ಆರಾಮಾಗಿ ಬಿಡಿಸ್ಕೊಂಬಿಟ್ಟು ಬರ್ಬೋದು ಕಣಮ್ಮ. ಬಾ ಅಮ್ಮ, ಹಿಂಗೆ ಹೋಗಂಗೆ ಬಿಡಿಸ್ಕೊಂಬಿಟ್ಟು ಬರೋಣ. ನಿಧಿ, ಒಳಗಡೆ ಬಾ. ಇವ್ರ ಮಾತಿಗೆಲ್ಲ ಮುರಳಾಗಕ್ಕೆ ಹೋಗ್ಬೇಡ. ಬಾ ಒಳಗಡೆ. ನನಗೆ ಗೊತ್ತು ನಿನ್ನ ಮನಸ್ಸು ಬೆಣ್ಣೆ ಥರ ಕರಗ್ಬಿಡ್ತೈತೆ ಅಂತ ಹೇಳ್ಬಿಟ್ಟು. ಇವ್ರ ಕಣ್ಣೀರಿಗೆಲ್ಲ ನಿನ್ನ ಮನ್ಸು ಕರಗಬಾರ್ದು. ಇಂಥ ಅನಿಷ್ಟದವ್ರನ್ನ ನಾನು ನೋಡೇ ಇಲ್ಲ. ನೀನು ಯಾಕೆ ಮನಸ್ಸನ್ನ ಕರಗಿಸ್ಕೊಂತೀಯ? ಬಾ ಒಳಗಡೆ ಸುಮ್ಮನೆ. ನೀನು ಇವ್ರ ಮಾತಿಗೆ ಮರಳಾದೆ ಅಂದರೆ ಕೊನೆಗೆ ನಿನ್ನೂ ಇಬ್ರು ಬಿಡಲ್ಲ ಇವರು. ನಮ್ಮಿಬ್ರು ಸಾಯಿಸ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಇದ್ಬಿಡ್ತಾರೆ. ಸುಮ್ಮನೆ ಒಳಗಡೆ ಬಾ ನೀನು. ರೀ, ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಇವ್ರ ಜೊತೆ ಇರೋದು ಬೇಡ ಅಲ್ವಾ? ಅದಕ್ಕೆ ನೀನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದೀಯ ನೀನು? ನೋಡು, ನೀನು ಹೇಳಿದ ಮಾತೆಲ್ಲ ಕೇಳಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ. ನಾನು ಹೇಳಿದ್ದೆ ಫೈನಲ್ಲು. ಅವಳ ಜೈಲಿಂದ ಬಿಡ್ಸೋದು ಬೇಡ ಅಂದರೆ ಬಿಡ್ಸೋದು ಬೇಡ. ಸುಮ್ಮನೆ ನೈಸ್ ಮಾಡಕ್ಕೆ ಬರಬೇಡ. ನೀನು ಪ್ರೆಗ್ನೆಂಟು. ನೋಡು, ಯಾವಳು ಏನೇನು ಮಾಡ್ತಾಳೋ ಗೊತ್ತಿಲ್ಲ. ಆಸ್ತಿ ಇರೋರ ಮನೆಗಂತೂ ಈ ಥರ ಜಂಜಾಟಗಳೆಲ್ಲ ಇದ್ದಿದ್ದೇನೆ. ಬರೀ ಜಂಜಾಟ, ಜಗಳ, ಅಯ್ಯೋ ನನಗಂತೂ ಕೇಳಿಸ್ಕೊಳಕ್ಕಾಗಲ್ಲ. ನೋಡು, ಸುಮ್ಮನೆ ನಡಿ ಇಲ್ಲಿಂದ. ನೋಡು, ನಿನ್ ತರನೇ ನನ್ನ ಮಗಳು ಒಂದು ಹೆಣ್ಣು. ನನ್ನ ಮಗಳು ಜೀವನ ಹಾಳು ಮಾಡಬೇಡಿ. ಅವಳು 10 ವರ್ಷ ಜೈಲಾಗಿದ್ಲು ಅಂತಂದ್ರೆ ಅವಳ ಜೀವನ ಪೂರ್ತಿ ಮದುವೆನೂ ಮಾಡ್ಕೊಳಕ್ಕಾಗಲ್ಲ. ಮಕ್ಕಳು ಮರಿ ಗಂಡ ಅಂತಲೂ ನೋಡೋಕ್ಕಾಗಲ್ಲ. ದಯವಿಟ್ಟು ಅದನ್ನು ಯೋಚನೆ ಮಾಡಿ. ಅವಳನ್ನ ಮದುವೆ ಮಾಡಿಬಿಟ್ಟು ಎಲ್ಲಾದ್ರೂ ದೂರಕ್ಕೆ ಎಲ್ಲಾದ್ರೂ ಕಳಿಸ್ಬಿಡ್ತೀನಿ ನಾನು. ದಯವಿಟ್ಟು ನನ್ನ ಮಗಳನ್ನ ಬಿಡಿಸ್ಕೊಡಿ, ದಯವಿಟ್ಟು ಬಿಡಿಸ್ಕೊಡಿ. ನೋಡಮ್ಮ ನಿಧಿ, ನೀನನ್ನ ಹೇಳಮ್ಮ ನಿನ್ನ ಗಂಡುಂಗೆ. ಇದೊಂದೇ ಒಂದ್ಸಲ ಬಿಡಿಸ್ಕೊಡಕ್ಕೆ ಹೇಳಮ್ಮ. ಇದೊಂದೇ ಒಂದ್ಸಲ ಹೇಳಮ್ಮ. ರೀ, ಅದು ಒಳಗಡೆ ಹೋಗು ಅಂತ ಹೇಳ್ದೆ ಅಷ್ಟೇನೆ. ನಿಧಿ, ಜಾಸ್ತಿ ನೀನು ಮಾತಾಡಕ್ಕೆ ಹೋಗ್ಬೇಡ. ಒಳಗಡೆ ಹೋಗು ಅಷ್ಟೇ. ಸರಿ ರೀ, ಆಯಿತು.
ನಿಧಿ ಹೋಗ್ಬೇಡ ಕಣಮ್ಮ. ನಿಧಿ ನಾನು ಹೇಳೋದನ್ನ ಸಿ ಕೇಳಮ್ಮ. ನಿಧಿ ನನ್ನ ಮಗಳನ್ನ ಬಿಡಿಸ್ಕೊಟ್ಬಿಟ್ಟಿನಿ, ಎಲ್ಲಾದ್ರೂ ಹೋಗು. ನನ್ನ ಮಗಳನ್ನ ಕರ್ಕೊಂಡ್ಬೇಕಾದ್ರೆ ನಾನು ದೂರ ಹೊರಟೋಗ್ಬಿಡ್ತೀನಿ. ದಯವಿಟ್ಟು ಕಲ್ ಮನ್ಸು ಮಾಡ್ಕೊಬೇಡ ನೀನು. ನಿನ್ನಿಂದನೇ ಇದೆಲ್ಲ ಸಾಧ್ಯ ಆಗೋದು ಇವಾಗ. ನೀನು ಒಂದು ಮಾತಿನ ಪೊಲೀಸ್ ಸ್ಟೇಷನಾಗ ಇಲ್ಲ ಬಿಡಿಸ್ಯಾರ ಅಂತ ಹೇಳಿದ್ರೆ ಬಿಟ್ಬಿಡ್ತಾರೆ. ಇದೊಂದೇ ಒಂದ್ಸಲ ನೋಡು. ಈಗ ಆಯ್ತಲ್ಲ ಮುಖಕ್ಕೆ ಮಂಗಳಾರತಿ. ನೀ ಇಲ್ಲಿಂದ ಹೋದ್ರೆ ಹಬ್ಬ ಇಲ್ಲೆಲ್ಲ ನೀರು ಹಾಕ್ಬಿಟ್ಟು ಸಾರಿಸ್ಬಿಡ್ತೀನಿ. ಇಲ್ಲ ಅಂದ್ರೆ ಇನ್ನೇನೇನು ದರಿದ್ರ ಒಳಗಡೆಗೆ ಬರ್ತಾವೋ ನನಗೆ ಗೊತ್ತಿಲ್ಲ. ನೀನು ನಿನ್ನ ಸವಾಸ ನನಗಂತೂ ಬೇಡ. ನೋಡು, ರೈಟ್ ಹೇಳು. ನಿಮ್ದಿದೆ ಕೊನೆ ಮಾತಾ? ನನ್ನ ಮಗಳನ್ನ ಬಿಡ್ಸಲ್ವಾ? ಇದೇ ಕೊನೆ ಮಾತು. ಯಾವುದೇ ಕಾರಣಕ್ಕೂ ಬಿಡ್ಸಕ್ ಬಿಡೋದು ಇಲ್ಲ. ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ. ಹೆಂಗೋ ಬಿಡು, ನನ್ನ ಭಾಮೈದುಂಗೆ ಅಲ್ವಾ ಮಾಡ್ಕೊಂತಿರೋದು. ಅವನು ಕರ್ಕೊಂಡು ಅವನು ಬಿಸ್ನೆಸ್ ಮ್ಯಾನ್ ಆಗಿ ಮಾಡ್ಬಿಟ್ಟು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು. ನನ್ನ ತಂಗಿನೂ ಚೆನ್ನಾಗಿರ್ತಾಳೆ. ಹಾಗೇನೆ ನನ್ನ ಹೆಂಡ್ತಿಗೆ ಹೆಂಗೋ ತಮ್ಮ, ಅವನು ಖುಷಿಯಾಗಿರ್ತಾನೆ. ಎಲ್ಲರೂ ಜೊತೆಯಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು. ಹಾಗೆ ಹಿಂಗೆ ನನ್ನ ತಂಗಿಗೆ ಫಾರಿನ್ಗೆ ಹೋಗಕ್ಕೆ ಅಂತಂದರೆ ತುಂಬ ಆಸೆ. ಹೆಂಗೋ ನನ್ನ ಭಾಮೈದನ ಜೊತೆ ಫಾರಿನ್ಗೂ ಕಳಿಸ್ಕೊಡ್ಬೇಕು. ಏನೇನೋ ಆಸೆ ಇಟ್ಕೊಂಡಿದ್ದೆ ನಾನಂತೂ. ಎಲ್ಲ ಒಂದೇ ಸಲ ಮಣ್ಣು ಪಾಲು ಮಾಡ್ಕೊಂಡ್ಬಿಟ್ಲು ಅವಳಂತೂ. ಸಾಕು. ನನ್ನ ತಂಗಿನ ನಾನು ಇಲ್ಲೇನಾದರೂ ಇರಿಸ್ತಿದ್ದೆ ನಾನು. ಹೆಂಗೋ ಮಾಡಿ ಅವಳು ಗಂಡನೇ ಕರ್ಕೊಂಡು ಬಂದಲ್ಲಿ ಇರಿಸ್ತಿದ್ದೆ ನಾನು. ಅಷ್ಟು ಕೆಪಾಸಿಟಿ ಇತ್ತು ನನಗೆ. ಕೈಯಾರೆ ಅವಳೇ ಹಾಳು ಮಾಡ್ಕೊಂಡ್ಬಿಟ್ಲು. ಇನ್ನು ಇದ್ರ ಮೇಲೆ ನನಗೆ ಏನು ಹೇಳೋಕ್ಕೂ ಇಷ್ಟನೂ ಇಲ್ಲ, ನಂಗೆ ಇಷ್ಟ ಆಗೋದೂ ಇಲ್ಲ. ಚಿಕ್ಕಮ್ಮ, ದಯವಿಟ್ಟು ಇನ್ಮೇಲೆ ನಿಮ್ಮ ಜೊತೆ ನಾನು ಇರೋದೂ ಇಲ್ಲ. ನಾನು ನನ್ನ ಹೆಂಡ್ತಿನ ಕರ್ಕೊಂಡು ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನೀವು ಅಪ್ಪ ಆರಾಮಾಗಿ ಇದ್ಬಿಡಿ. ನಿಮ್ಮ ಸವಸ ಬೇಡ. ನಿಮ್ಮ ಕಣ್ಣು ಮುಂದೆ ಓಡಾಡೋಕ್ಕೂ ನನಗೆ ಇಷ್ಟ ಇಲ್ಲ. ನಿಮ್ಮ ಜೊತೆ ಇದ್ದರೆ ಮತ್ತೆ ನಾನು ಹೆಂಡ್ತೀನಿ ಏನು ಮಾಡ್ತೀರೋ ಅಂತಲೇ ಭಯ ಆಗ್ತೈತೆ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ಇಲ್ಲ ಕಣಪ್ಪ, ನಾನು ನಿನಗೆ ಮಾತು ಕೊಡ್ತೀನಿ. ನಾವೇನು ಮಾಡೋದಿಲ್ಲ ಅಂತ ನಾನು ಮಾತು ಕೊಡ್ತೀನಿ. ಅಯ್ಯೋ ಮಗನೇ. ಆಯ್ತಾ, ಮುಖಕ್ಕೆ ಮಹಾ ಮಂಗಳಾರತಿ. ನೋಡು, ಒಳ್ಳೆತನ ಒಂದಿದ್ರೆ ದೇವರು ಎಲ್ಲೂ ಬೇಕಾದರೂ ಕ್ಷಮಿಸ್ತಾನೆ, ಎಲ್ಲೂ ಬೇಕಾದರೂ ಏನು ಬೇಕಾದರೂ ಮಾಡ್ತಾನೆ. ಆದರೆ ಒಳ್ಳೆತನ ಅನ್ನೋದು ಒಂದಿರ್ಬೇಕಷ್ಟೇನೆ. ಆ ಒಳ್ಳೆತನ ಇಲ್ಲ ಅಂತ ಹೇಳಿದ್ರೆ ದೇವರು ನಿನಗೆ ಎಂತ ಇದು ಮಾಡಿದ್ರು ಒಳ್ಳೇದು ಮಾಡಲ್ಲ. ನೋಡು, ಸುಮ್ಮನೆ ಇಲ್ಲಿಂದ ಹೋಗೋದು ಕಲ್ತ್ಕ. ಮಾಡಿದ ಅಲ್ಕ ಕೆಲ್ಸಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟವನಪ್ಪ, ಅನುಭವಿಸೋನಪ್ಪ ಅಂತ ಹೇಳ್ಬಿಟ್ಟು ಅನುಭವಿಸು. ಅದು ಬಿಟ್ಬಿಟ್ಟು ನಾನೇನು ಮಾಡಿದೆ ಅಂತ ದಿಮಾಕ್ ಮಾಡ್ಬಿಟ್ಟು ಇನ್ನೂ ತಪ್ಪು ಮಾಡಕ್ಕೆ ಬರಬೇಡ. ನೋಡು, ಮಾಡೋದೆಲ್ಲ ಮಾಡಿದ್ಯಾ, ಆಗೋದೆಲ್ಲ ಆಗ್ಬಿಟ್ಟೈತೆ. ನಿನ್ನ ಮಗಳು ಜೈಲಾಗವಳೆ. ನನ್ನ ಅಳಿಯ ಮನ್ಸು ಮಾಡಿದ್ರೆ ಇನ್ನು ಬರೋದು ಇಲ್ಲ ನನ್ನ ಮಗಳು ಜೈಲಿಂದ 10 ವರ್ಷ ಆದ್ರೂ. ನಡಿ ಸುಮ್ಮನೆ. ಇಂಥ ಕೆಟ್ಟವ್ರಿಗೆಲ್ಲ ಹಿಂಗೆ ಕೆಟ್ಟದ್ದು ಆಗ್ತಾ ಇದ್ರೆ ಪ್ರಪಂಚದಾಗ ಒಬ್ರು ಕೆಟ್ಟವರಲ್ಲ. ಆದರೆ ಕೆಟ್ಟವ್ರಿಗೆಲ್ಲ ಒಳ್ಳೇದಾಗ್ಬಿಟ್ಟು ಒಳ್ಳೆಯವ್ರಿಗೆಲ್ಲ ಕೆಟ್ಟದಾಗ್ತೈತೆ ನೋಡು. ಅದಕ್ಕೆ ಒಳ್ಳೆತನೂ ಕೆಟ್ಟದು, ಒಳ್ಳೆಯರೆಲ್ಲನೂ ಕೆಟ್ಟರಾಗೋಗ್ಬಿಡ್ತಿರೋದು. ಇವಳಿಗೆ ಹಿಂಗೆ ಶಿಕ್ಷೆ ಆದಂಗೆ ಎಲ್ರಿಗೂ ಆಗಬೇಕು.